ಮಾಜಿ ಡಾನ್ ಮುತ್ತಪ್ಪ ರೈ ಅವರ ಪುತ್ರ ಅವರ ಮೇಲೆ ಗುಂಡಿನ ದಾಳಿ ಆಗಿದೆ. ತಡರಾತ್ರಿ ಆಗಿದ್ದಿದ್ದು. ಅವರ ಮನೆಯಲ್ಲಿ ಇಂಟೀರಿಯರ್ ಕೆಲಸವನ್ನು ಮಾಡಿಸ್ತಾ ಇದ್ರು. ಸ್ವಲ್ಪ ಒಂದಿಷ್ಟೇನೋ ಬದಲಾವಣೆ ಮಾಡಿಸ್ಕೊಳ್ಬೇಕಾಗಿದೆ. ಅದನ್ನು ಮುಗಿಸ್ಕೊಂಡು ರಾತ್ರಿ ಒಂದು 12-12ವರೆಗೆ ಬರುವಂಥ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಯಾಕೆ ಏನು ಎತ್ತ ಅನ್ನುವಂಥದ್ದರ ಪತ್ತೆ ಹಚ್ಚುವಂಥ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಹಳೆ ವೈಷಮ್ಯ ಏನಾದರೂ ಇದೆಯಾ? ತಂದೆಯ ಜೊತೆಗೆ ಇದ್ದಂಥ ವೈಷಮ್ಯ ಈಗ ಮಗನನ್ನು ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಆಗಿದೆಯಾ? ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿ ಉಳಿತಾ ಇದೆ. ಸೊ ಈ ಹತ್ಯೆಗೆ ಸಂಚನ ರೂಪಿಸಿದಂಥವ್ರು ಯಾರು? ತುಂಬ ತಿಳಿದಂಥವ್ರು, ತುಂಬ ಅಬ್ಸರ್ವ್ ಮಾಡಿದಂಥವ್ರು, ತುಂಬ ಯಾರೋ ಕ್ಲೋಸ್ ಮೂವ್ಗಳನ್ನು ಎಲ್ಲವನ್ನು ಕೂಡ ನೋಡಿದಂಥವರೇ ಈ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗಿರೋದು. ಯಾಕೆ ಅಂತಂದರೆ ಶಾರ್ಪ್ ಶೂಟರ್ಗಳು ಟೈಮಿಂಗನ್ನು ನೋಡಿದ್ದಾರೆ. ಯಾವ ಟೈಮಿಗೆ ಅವ್ರು ಬರ್ತಾರೆ, ಯಾವ ಟೈಮಿಗೆ ಅವ್ರು ಹೋಗ್ತಾರೆ, ಆಮೇಲೆ ಎಲ್ಲ ಇನ್ಫಾರ್ಮೇಷನ್ ಇಟ್ಕೊಂಡೇ ಈ ಕೆಲಸವನ್ನು ಮಾಡಿರೋದು. ರಿಕ್ಕಿ ರೈ ಜಸ್ಟ್ ಮಿಸ್ ಆಗಿದ್ದಾರೆ. ಬಿಡದಿಯಲ್ಲಿ ರಿಕ್ಕಿ ರೈ ಮೇಲೆ ಮಿಡ್ನೈಟ್ ಫೈರಿಂಗ್ ನಡೆದಿದೆ. ಮೂಗಿನ ಭಾಗಕ್ಕೆ ಮತ್ತು ಕೈ ಭಾಗಕ್ಕೆ ಗುಂಡು ತಗಲಿದೆ. ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿಸಬೇಕಾಗಿದೆ ಈಗ ಮೂಗು. ಅದು ಪೂರ್ತಿಯಾಗಿ ಹೊಡೆದೋಗ್ಬಿಟ್ಟಿದೆ. ಕಾರಿನಲ್ಲಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ 2 ಬಾರಿ ಗುಂಡೇಟು ಬಿದ್ದಿದೆ. ಡ್ರೈವರ್ ತಲೆ ಕೆಳಗೆ ಬಗ್ತಾನೆ, ಬಟ್ ರಿಕ್ಕಿ ಅವರಿಗೆ ಮೂಗಿಗೆ ಬಡಿಯುತ್ತೆ. ಅವರು ಕೂಡ ಬಗ್ತಾರೆ. ಜಸ್ಟ್ ಮಿಸ್ ಆಗಿರೋದು. ಸೊ ಹೊಂಚು ಹಾಕಿಯೇ ಹತ್ಯೆಗೆ ಸಂಚನ್ನು ಮಾಡಿದ್ರ? ಯಾವ ಅನುಮಾನನೂ ಬೇಡ ಇದರಲ್ಲಿ. ಅವ್ರು ಯಾವಾಗ ಹೋಗಿದ್ದಾರೆ, ಯಾವಾಗ ಬರ್ತಾರೆ ಅಂತ ನೋಡಿನೇ ಕೂತ್ಕೊಂಡೇನೆ, ಆಮೇಲೆ ಎಲ್ಲಿ CC ಕ್ಯಾಮ್ರಾಗಳಿಲ್ಲ, ಎಲ್ಲಿ ನಾವು ಸಿಕ್ಕಾಕೊಳ್ಳೋದಿಲ್ಲ, ಅವೆಲ್ಲವನ್ನು ಪ್ಲ್ಯಾನ್ ಮಾಡಿನೇ ಈ ರೀತಿಯಾಗಿ ಹೊಡೆದಿರೋದು. ಬ್ಯಾಗ್ ತೆಗೆದುಕೊಳ್ಳಲು ಬಗ್ಗಿದ ವೇಳೆಯಲ್ಲಿ ಫೈರಿಂಗ್ ಆಗಿದೆ. ಇಲ್ಲ ಇದ್ದಿದ್ರೆ ಬಹಳ ದೊಡ್ಡ ಮಟ್ಟದಲ್ಲೇ ಆಗಿರೋದು. ಬದುಕುಳಿದಿದ್ದೇ ಒಂದು ರೀತಿಯಾಗಿ ಬಹಳ ಆಶ್ಚರ್ಯ. ಆಯುಷ್ಯ ಇನ್ನೂ ಗಟ್ಟಿಯಾಗಿದ್ದೇನೆ. ಮೂಗು ಮತ್ತು ಭುಜಕ್ಕೆ ತಾಗಿ ಗುಂಡು ಮಿಸ್ ಆಗಿದೆ. ಕೈ ಭಾಗದಲ್ಲಿ ಒಂದು ಬಿದ್ದಿದೆ, ಏಟು ತಾಗಿ ಹೋಗಿರೋದು. ಮೂಗಿನ ಭಾಗಕ್ಕೂ ಕೂಡ ತಾಗಿ ಹೋಗಿರೋದು. ಪೂರ್ತಿಯಾಗಿ ಪ್ಲಾಸ್ಟಿಕ್ ಸರ್ಜರಿನ ಮಾಡಿಸ್ಬೇಕಾಗಿದೆ. ಈಗ ಸದ್ಯಕ್ಕಂತೂ ಸಾವಿನ ದವಡೆಯಿಂದ ಪಾರಾಗಿದ್ದಾರೆ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ. ಯಾಕೆ ಅವರ ಮೇಲೆ ಟಾರ್ಗೆಟನ್ನು ಮಾಡಲಾಯಿತು? ಡ್ರೈವರ್ ಸೀಟ್ನಲ್ಲಿ ಕೂರದ್ದಕ್ಕೆ ರಿಕ್ಕಿ ರೈ ಜಸ್ಟ್ ಮಿಸ್. ಯಾಕೆ ಅಂತಂದರೆ ಹೊಂಚು ಹಾಕಿದಂಥವ್ರಿಗೆ ಗೊತ್ತಿತ್ತು ಅನಿಸುತ್ತೆ, ರಿಕ್ಕಿ ರೈ ಯಾವಾಗಿದ್ರೂ ಡ್ರೈವ್ ಮಾಡಿಕೊಂಡು ಬರ್ತಾರೆ, ಅಲ್ಲಿಗೆ ನೇರವಾಗಿ ಟಾರ್ಗೆಟ್ ಮಾಡೋಣ ಅಂಥೇಳಿ. ಬಟ್ ನಿನ್ನೆ ಮಾತ್ರ ಅವರು ಡ್ರೈವರ್ ಸೀಟಲ್ಲಿ ಇರಲಿಲ್ಲ, ಪಕ್ಕದ ಸೀಟ್ನಲ್ಲಿ ಇದ್ದಿದ್ದಕ್ಕೇ ಅವರು ಜಸ್ಟ್ ಮಿಸ್ ಆದಂಗೆ ಕಾಣಿಸ್ತಾ ಇದೆ. 4 ವಿರುದ್ಧ ಈಗ FIR ದಾಖಲಾಗಿದೆ ಅನುಮಾನದ ಮೇರೆಗೆ. ಯಾರು ಏನು ಎತ್ತ ಅಂತ ಹೇಳಿ ಯಾರವರು ಬಹಳ ಕುತೂಹಲವಾಗಿದೆ. ಮುತ್ತಪ್ಪ ರೈ 2ನೇ ಪತ್ನಿ ಅನುರಾಧ ಮೇಲೆ ಕೂಡ ಕೇಸ್ ಈಗ ಬಿದ್ದಿದೆ. ಯಾಕೆ ಈ ಕೇಸ್ ಅವರ 2ನೇ ಪತಿಯ ಮೇಲೆ ಬಿತ್ತು? ಅನುಮಾನ ಏನಾದರೂ ಇದೆಯಾ? ಆ ಅನುಮಾನಕ್ಕೆ ತಕ್ಕಂತೆ ಒಂದಿಷ್ಟು ಬೆಳವಣಿಗೆಗಳು ನಡೆದಿದೆ. ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಾಜಿ ಡಾನ್ ಮುತ್ತಪ್ಪ ರೈ ಮಗನ ಮೇಲೆ ಫೈರಿಂಗ್. ಶಾರ್ಪ್ ಶೂಟರ್ಗಳಿಂದ ರಿಕ್ಕಿ ರೈ ಜಸ್ಟ್ ಮಿಸ್. ಪಬ್ಲಿಕ್ ಟಿವಿಯಲ್ಲಿ ಮಿಡ್ ನೈಟ್ ಶೂಟೌಟ್ ಸೀಕ್ರೆಟ್. ಎಸ್, ಒಂದು ಕಾಲದಲ್ಲಿ ಭೂಗತ ದೊರೆಯಾಗಿದ್ದ ಮಾಜಿ ಡಾನ್ ಮುತ್ತಪ್ಪ ರೈ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ಬಿಡದಿಯಲ್ಲಿ ಮಿಡ್ ನೈಟ್ ಗುಂಡಿನ ದಾಳಿಯಾಗಿದೆ. ಬಿಡದಿ ಮನೆಯಿಂದ ಬೆಂಗಳೂರು ಕಡೆಗೆ ಬರ್ತಾ ಇದ್ದಂತಹ ರಿಕ್ಕಿ ರೈ ಮೇಲೆ 2 ಬಾರಿ ಗುಂಡಿನ ದಾಳಿಯಾಗಿದ್ದು ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಒಂದ್ ವೇಳೆ ಶೂಟರ್ಗಳ ಪ್ಲಾನ್ ಸಕ್ಸಸ್ ಆಗಿದ್ರೆ ಇಷ್ಟೊತ್ತಿಗೆ ಒಂದು ಹೆಣ ಬೀಳ್ತಾ ಇತ್ತು. ಮುತ್ತಪ್ಪ ರೈ ನಿವಾಸ ಬಿಡದಿ. ಮಧ್ಯರಾತ್ರಿ 12:50 ರಷ್ಯಾದಿಂದ 2 ದಿನಗಳ ಹಿಂದಷ್ಟೇ ಬೆಂಗಳೂರಿಗೆ ಬಂದಿದ್ದ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ರಾಮನಗರದ ಬಿಡದಿಯಲ್ಲಿರುವಂತಹ ಮನೆಯನ್ನ ರೆನೋವೇಷನ್ ನೋಡೋದಕ್ಕೆ ಅಂತ ನಿನ್ನೆ ಸಂಜೆ ಬೆಂಗಳೂರಿನಿಂದ ಹೋಗಿದ್ದಾರೆ. ಆದರೆ ಬಿಡದಿಯಿಂದ ಬೆಂಗಳೂರು ಕಡೆಗೆ ಫಾರ್ಚುನರ್ ಕಾರ್ನಲ್ಲಿ ಹೊರಟಿದ್ದಾಗ ಮೊದಲೇ ಕಾದು ಕೂತಿದ್ದ ದಾಳಿಕೋರರು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಇಷ್ಟಕ್ಕೂ ಏನೇನಾಯ್ತು ಅನ್ನೋದನ್ನ ನೋಡೋದಾದ್ರೆ ಮಿಡ್ ನೈಟ್ ಶೂಟೌಟ್ ಸೀಕ್ರೆಟ್. ನಿನ್ನೆ ಸಂಜೆ ಬೆಂಗಳೂರಿನಿಂದ ಬಿಡದಿ ಮನೆಗೆ ರಿಕ್ಕಿ ರೈ ಬಂದಿದ್ರು. ರಾತ್ರಿ 11 ಗಂಟೆವರೆಗೂ ಮನೆಯಲ್ಲೇ ರಿಕ್ಕಿ ರೈ ಇದ್ರು. 11 ಗಂಟೆ ನಂತರ ಬೆಂಗಳೂರು ಕಡೆಗೆ ಪ್ರಯಾಣವನ್ನ ಮಾಡಿದ್ರು. KA 53 MC 7218 ಕಾರಿನಲ್ಲಿ ರಿಕ್ಕಿ ಹೊರಟರು. ರಿಕ್ಕಿ ಜೊತೆಯಲ್ಲಿದ್ದಂತಹ ಡ್ರೈವರ್ ಹಾಗೂ ಗನ್ಮ್ಯಾನ್. ಕಾರು ಸ್ವಲ್ಪ ದೂರ ಹೋಗ್ತಾ ಇದ್ದ ಹಾಗೆ ಟಪ್ ಅಂತ ಶಬ್ದ ಬರುತ್ತೆ. ಮೊದಲ ಬಾರಿಗೆ ಗುಂಡಿನ ದಾಳಿ ಆಗುತ್ತೆ, ಗೊತ್ತಾಗ್ಲಿಲ್ಲ. ಟೈರ್ ಸ್ಫೋಟನ ಅಂತ ಗನ್ಮ್ಯಾನ್ ಇಳಿದು ಪರೀಕ್ಷೆ ಮಾಡ್ತಾರೆ. ಬಿಡದಿ ರೈಲ್ವೆ ಕ್ರಾಸ್ನಲ್ಲಿ ಟೈರ್ ಅನ್ನ ಪರಿಶೀಲನೆ ಮಾಡ್ತಾರೆ. ರಿಕ್ಕಿ ರೈ ಪರ್ಸ್ ಮರೆತದ್ರಿಂದ ಮತ್ತೆ ಮನೆಗೆ ವಾಪಸ್ ಆಗ್ತಾರೆ. ಸುಮಾರು 12:50ಕ್ಕೆ ಮತ್ತೆ ಬೆಂಗಳೂರು ಕಡೆಗೆ ಹೊರಡ್ತಾರೆ. ಬಿಡದಿ ಮನೆಯಿಂದ ಹೊರ ಬರ್ತಾ ಇದ್ದ ಹಾಗೆ ಮತ್ತೆ ದಾಳಿಯನ್ನ ಮಾಡ್ತಾರೆ. ಮೊದಲ ಬಾರಿಗೆ ಶಬ್ದ ಕೇಳ್ಬಂದ ಸ್ಥಳದಲ್ಲೇ ಮತ್ತೆ ಸದ್ದಾಗಿದೆ. ಡ್ರೈವರ್ ಹಿಂಬದಿ ಸೀಟ್ನಲ್ಲಿ ಕೂತಿದ್ದ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಮೂಗು ಬಲತೋಳಿಗೆ ಗಾಯ ಆಗುತ್ತೆ. ಗುಂಡಿನ ದಾಳಿಯಿಂದ ಪಾರಾದ್ರೂ ರಕ್ತಸ್ರಾವದಿಂದ ಅವರು ಬಳಲ್ತಾರೆ. ಮೊದಲು ಬಿಡದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾರೆ, ಬಳಿಕ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ.
ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಮೂಗು ಮತ್ತು ಕೈಗೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ರಾತ್ರಿ ಒಂದು 12 ಹಂಗೆ ಅವ್ರ ಮೇಲೆ ಒಂದು ಫೈರ್ ಆಗಿದೆ. ಕಾರಲ್ಲಿ ಹೋಗ್ಬೇಕಾದ್ರೆ ಬಿಡದಿಯಿಂದ ಬೆಂಗಳೂರು ಕಡೆಗೆ ಬರಬೇಕಾದ್ರೆ ಆಗಿರ್ತಕ್ಕಂಥ ಒಂದು ಫೈರು. ಸೊ ಅದರಿಂದ ಅವ್ರಿಗೆ ಇಂಜುರಿ ಆಗಿದೆ ಅಷ್ಟೇ, ಏನೋ ಗೊತ್ತಿಲ್ಲ. ಬಟ್ ಅವ್ರಿಗೆ ಏನು ನಡೆದಿದೆ ಅದ್ರ ಪ್ರಕಾರ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇಲ್ಲ ಅವ್ರಿಗೆ ಗೊತ್ತಿಲ್ಲ ಇದು ಫೈರ್ ಆಗಿರೋದು, ಅವ್ರಿಗೊಂಥರ ಶಾಕ್. ಕೆಲವೊಂದು ಇರ್ತಾರಲ್ಲ, ಅವ್ರ ತಂದೆಗೂ ಎಷ್ಟೋ ಜನ ರೈವಲ್ರೀಸ್ ಇದ್ರು. ಸೊ ಅದನ್ನ ಕ್ಯಾಶುವಲ್ ಆಗಿ ಅದನ್ನ ಇಂಥವ್ರ ಮೇಲೆ ಅನುಮಾನ ಅಂತ ಹೇಳಿದ್ದಾರೆ. ಪೊಲೀಸ್ನವ್ರಿಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಯಾರ್ಯಾರ ಮೇಲೆಲ್ಲ ಅನುಮಾನ ಇದೆ ಅಂತ ಕೇಳಿದಾಗ ಖಂಡಿತ ಅನುಮಾನ ಯಾರ್ಯಾರ ಮೇಲೆ ಬರುತ್ತೆ, ಡೌಟ್ ಬರುತ್ತೆ, ಅವ್ರ ಮೇಲೆ ಹೇಳಿರ್ತಾರೆ. ಸೊ ಹಾಗಾಗಿ ಅವ್ರ ಹೆಸರುಗಳು ಮೇ ಬಿ ಇನ್ವೆಸ್ಟಿಗೇಷನ್ ಇರ್ಬೋದು. ಮೂಗು ಇಲ್ಲಿ ಪೂರ್ತಿ ಈ ಭಾಗದಲ್ಲಿ ಒಂದು ಅರ್ಧ ಇಂಚು ಇಂಜುರಿ ಆಗಿದೆ. ಆಮೇಲೆ ಬಲಗೈಗೆ ಇಂಜುರಿ ಆಗಿದೆ. ಆಮೇಲೆ ನಾನು ಡ್ರೈವರ್ದು ಬೆನ್ನಿಗೆ ಇಂಜುರಿ ಆಗಿದೆ, ಇಲ್ಲಿ ಬೆನ್ ಭಾಗದಲ್ಲಿ. ಆಮೇಲೆ ಅಲ್ಲಿ ಗಾಡಿ ಇತ್ತು, ಗಾಡಿ ನೋಡಿದ್ರೆ ಡ್ರೈವರ್ ಕೂತಿರೋ ಡೋರದ್ದು ಎಜ್ಜಲ್ಲಿ ನುಗ್ಗಿರೋ ಬುಲೆಟ್ ಡ್ರೈವರ್ ಸೀಟಿನ ಸೀಲಿ ಹಿಂದ್ಗಡೆ ರಿಕ್ಕಿ ಅವರು ಕೂತಿದ್ರು. ಅವ್ರೇನೋ ಬಗ್ಗಿ ಬ್ಯಾಗಿಂದ ತಗೊಂತ ಇದ್ರಂತೆ, ಅದಕ್ಕೆ ಮೂಗಿಗೆ ತಾಗಿದೆ. ಏನೋ ಅಕಸ್ಮಾತ್ ಅವರು ಒಂದು ಸ್ವಲ್ಪ ಜಾಸ್ತಿ ಬಗ್ಗಿದ್ರು ಬಹುಶಃ ಜೀವಕ್ಕೆ ಅಪಾಯ ಬಂದಿರೋದು. ಬಹುಶಃ ಅದೃಷ್ಟ ಚೆನ್ನಾಗಿತ್ತು. ಮಾಜಿ ಡಾನ್ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ಅವರ ಮೇಲೆ ಕೊಲೆ ಯತ್ನ ನಡೆದಿರುವಂಥದ್ದು. ಬಿಡದಿಯ ಫಾರ್ಮ್ ಹೌಸ್ನಿಂದ ಬೆಂಗಳೂರಿಗೆ ತೆರಳುವಂಥ ಸಂದರ್ಭದಲ್ಲಿ ಗುಂಡಿನ ದಾಳಿಯನ್ನು ಮಾಡಲಾಗಿದೆ. ಅಪರಿಚಿತ ವ್ಯಕ್ತಿಯೋರ್ವ ರಿಕ್ಕಿ ರೈ ಅವರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿರುವಂಥದ್ದು. ಕಳೆದ 2 ದಿನಗಳಿಂದಷ್ಟೇ ವಿದೇಶದಿಂದ ಬಂದಿದ್ದಂಥ ರಿಕ್ಕಿ ರೈ ತಮ್ಮ ಬಿಡದಿಯ ಫಾರ್ಮ್ ಹೌಸ್ನಾಗೆ ನಿನ್ನೆ ಸಂಜೆ ಬಂದಿದ್ದರು. ಇಲ್ಲಿ ಫಾರ್ಮ್ ಹೌಸ್ನಲ್ಲಿ ತಂಗಿದ್ದು ರಾತ್ರಿ ವೇಳೆ ಬೆಂಗಳೂರಿನ ನಿವಾಸಕ್ಕೆ ತೆರಳುವಂಥ ಸಂದರ್ಭದಲ್ಲಿ ಅವರ ಮೇಲೆ ವ್ಯವಸ್ಥಿತವಾದಂಥ ಒಂದು ಸಂಚನ್ನು ರೂಪಿಸಿ ಹತ್ಯೆಗೆ ಯತ್ನವನ್ನು ಮಾಡಲಾಗಿರುವಂಥದ್ದು. ಅಂದರೆ ಪಕ್ಕಾ ಪ್ಲಾನ್ ಮಾಡಿ ಅವರು ಹೋಗುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ 2 ಸುತ್ತಿನ ಗುಂಡಿನ ದಾಳಿ ನಡೆದಿರುವಂಥದ್ದು. ಇದರ ಪರಿಣಾಮ ರಿಕ್ಕಿ ಅವರ ಒಂದು ಕೈ ಹಾಗೂ ಮೂಗಿಗೆ ಬಲವಾದ ಪೆಟ್ಟು ಬಿದ್ದಿದ್ದು ಸದ್ಯ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇರುವಂತದ್ದು. ಆಳೆತ್ತರದ ಮನೆಯಿಂದ ಪಾರಾದ ರಿಕ್ಕಿ, ಡ್ರೈವರ್ ಸೀಟ್ ನಲ್ಲಿ ಕೂರದ್ದಕ್ಕೆ ಜಸ್ಟ್ ಮಿಸ್, ತಪ್ಪಿದ ಶಾರ್ಪ್ ಶೂಟರ್ಗಳ ಟಾರ್ಗೆಟ್. ಹಾಗೆ ನೋಡಿದ್ರೆ ಬಿಡದಿ ಮನೆಯ ಮೇಲೆ ದಾಳಿ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಮನೆಗೆ ಸರ್ಪಗಾವಲಿದ್ದು ಮನೆಯ ಮುಂಭಾಗ ಹಾಗೂ ಸುತ್ತಮುತ್ತ ಇರುವಂತಹ ಆಳೆತ್ತರದ ಗೋಡೆಗಳಿಂದ ದಾಳಿ ನಡೆಸೋಕಾಗದೆ ಹೊರಗೆ ಶಾರ್ಪ್ ಶೂಟರ್ಗಳು ಹೊಂಚು ಹಾಕಿ ಕೂತಿದ್ದಾರೆ. ರಿಕ್ಕಿ ರೈ ಅದೃಷ್ಟ ನೆಟ್ಟಿಗಿದ್ದರಿಂದ ಗುಂಡಿನ ದಾಳಿಯಿಂದ ಪಾರಾಗಿದ್ದಾರೆ. ಎಷ್ಟಕ್ಕೂ ಶಾರ್ಪ್ ಶೂಟರ್ಗಳ ಗುರಿ ತಪ್ಪಿದ ಹೇಗೆ, ರಣಬೇಟೆ ಮಿಸ್ ಆಗಿದ್ದು ಹೇಗೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಮುತ್ತಪ್ಪ ರೈ ಮಗ ಬಚಾವ್ ಆಗಿದ್ದು ಹೇಗೆ ಅಂತ ನೋಡೋದಾದ್ರೆ, ಪ್ರತಿ ಬಾರಿಯೂ ಕಾರಿನ ಸೀಟ್ನಲ್ಲಿ ರಿಕ್ಕಿ ಕೂರ್ತಾ ಇದ್ರು. ನಿನ್ನೆ ರಾತ್ರಿ ರಿಕ್ಕಿ ಬದಲಿಗೆ ಬಸವರಾಜ್ ಡ್ರೈವಿಂಗ್ ಮಾಡ್ತಾರೆ. ಇದೇ ಅಂದಾಜಿನಲ್ಲಿ ಡ್ರೈವರ್ ಸೀಟನ್ನು ಟಾರ್ಗೆಟ್ ಮಾಡ್ತಾರೆ. ರಿಕ್ಕಿಯೇ ಡ್ರೈವರ್ ಸೀಟ್ನಲ್ಲಿ ಇರಬಹುದು ಅಂತ ದಾಳಿ ಮಾಡ್ತಾರೆ. ಡ್ರೈವರ್ ಹಿಂದಿನ ಸೀಟ್ನಲ್ಲಿ ಕೂತಿದ್ದ ರಿಕ್ಕಿ ರೈ ಬ್ಯಾಗ್ ತೆಗೆದುಕೊಳ್ಳೋದಕ್ಕೆ ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಈತ ಬಗ್ಗಿರ್ತಾನೆ. ರಿಕ್ಕಿ ರೈ ಟಾರ್ಗೆಟ್ ಜಸ್ಟ್ ಮಿಸ್ ಆಗುತ್ತೆ. ಮೂಗು ಹಾಗೂ ಭುಜಕ್ಕೆ ತಾಗಿ ಗುಂಡು ಮಿಸ್ ಆಗಿದೆ. ಹೀಗಾಗಿ ಅಪಾಯದಿಂದ ರಿಕ್ಕಿ ರೈ ಪಾರಾಗಿದ್ದಾರೆ ಎನ್ನಲಾಗಿದೆ. 1-1.5 ಒಳಗಡೆ ಏನೋ ಒಂದು ಗುಂಡಿನ ದಾಳಿ ನಡೆದಿದೆ ಅಂತ ನಮಗೆ ಮಾಹಿತಿ ಬರುತ್ತೆ. ಬಂದಿದ್ದೀವಿ, ಅದರಲ್ಲಿ ಚೆಕ್ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿ ತಗೊಂತಿದ್ದೀವಿ, ನೋಡೋಣ ಅದೇನಾಗುತ್ತೆ. ಸದ್ಯಕ್ಕೆ ಅವರಿಗೆ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ, ಅದು ಫರ್ದರ್ ನಾವು ನೋಡ್ತೀವಿ. ಮಾಜಿ ಡಾನ್ ಮುತ್ತಪ್ಪ ರೈ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ಮಿಡ್ ನೈಟ್ ಶೂಟೌಟ್ ಆಗಿದೆ. ಸದ್ಯ ಅದೃಷ್ಟವಶಾತ್ ರಿಕ್ಕಿ ರೈ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಟ್ ಆದರೆ ಮಿಡ್ ನೈಟ್ 12:50 ಸುಮಾರಿಗೆ ಅವರ ಮನೆಯ ಮುಖ್ಯ ದ್ವಾರದ ಮುಂಭಾಗವೇ ಶೂಟೌಟನ್ನು ಮಾಡಿರುವಂಥದ್ದು. ಅವರು ಬ್ಲ್ಯಾಕ್ ಕಲರ್ ಫಾರ್ಚುನರ್ ಕಾರ್ನಲ್ಲಿ ಮನೆಯಿಂದ ಬೆಂಗಳೂರಿಗೆ ಹೊರಡೋದಕ್ಕೆ ಅಂತ ಬರ್ತಾ ಇದ್ದ ಹಾಗೇನೆ ಮನೆಯ ಮುಖ್ಯ ದ್ವಾರದಿಂದ ಕೂದಲೆಳೆ ಅಂತರದಲ್ಲೇ ಅವರನ್ನು ಶೂಟೌಟ್ ಅಂದರೆ ಅವರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿರುವಂಥದ್ದು ಗಮನಿಸ್ತಾ ಇದ್ದೀರಿ. ಹಿಂಭಾಗದಲ್ಲಿ ಕಾಣ್ತಾ ಇರುವಂತಹ ಆರ್ಚ್ ಏನಿದೆ ಅದು ಅವರ ಫಾರ್ಮ್ ಹೌಸ್ನ ಮುಖ್ಯ ದ್ವಾರ. ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಹೋಗಬೇಕು ಅಂತೇಳಿ ರಸ್ತೆ ಏನಿದೆ ರಸ್ತೆಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಡ್ತಾ ಇದ್ದಾಗೇ ಬಲಭಾಗದಿಂದ ಅಂದರೆ ಡ್ರೈವರ್ನ ಸೀಟ್ನ ಬಲಭಾಗದಿಂದ ಗುಂಡು ಹಾರುತ್ತೆ. ಗಮನಿಸ್ಬೋದು, ಎಡಭಾಗದಲ್ಲಿ ಕಾಂಪೌಂಡ್ ಕೂಡ ಇದೆ. ಇದರ ಒಳಭಾಗದಿಂದ ನೇರವಾಗಿ ಗುಂಡು ಹಾರುತ್ತೆ. ಗುಂಡು ಹಾರದಂಥ ಗುಂಡು ಕಾರ್ನ ಒಳಭಾಗದಲ್ಲಿದ್ದಂತಹ ರಿಕ್ಕಿ ರೈ ಅವರ ಮೊಣಕೈ ಜೊತೆಗೆ ಅದೇ ರೀತಿ ಅವರ ಮೂಗಿಗೆ ಗಂಭೀರವಾದಂಥ ಗಾಯವನ್ನು ಮಾಡಿದೆ. ಅಂದರೆ ಅಲ್ಲಿಗೆ ಬಿದ್ದಿರುವಂಥದ್ದು. ಮುಖ್ಯವಾಗಿ ಸಾಮಾನ್ಯವಾಗಿ ಪ್ರತಿ ಬಾರಿ ವಾಹನಗಳನ್ನು ತೆಗೆದಾಗ ಅಂದರೆ ಅವ್ರ ಕಾರನ್ನ ತೆಗೆದಾಗ ಅದನ್ನು ಡ್ರೈವ್ ಮಾಡ್ತಾ ಇದ್ದಂಥವರು ರಿಕ್ಕಿ ರೈನೇ. ಬಟ್ ಆದರೆ ಇವತ್ತು ನಿನ್ನೆ ರಾತ್ರಿ ಅವರು ಅಲ್ಲಿಂದ ಮನೆಯಿಂದ ಬೆಂಗಳೂರಿಗೆ ಹೊರಡಬೇಕು ಅನ್ನುವಂಥ ಕಾರಣಕ್ಕೆ ಆಚೆ ಬಂದಾಗ ಅವರ ಚಾಲಕನನ್ನು, ರಾಜು ಅನ್ನುವಂಥ ಚಾಲಕನನ್ನು ಕರ್ಕೊಂಡು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಆ ಗುಂಡು ಬಿದ್ದಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ರಿ. ಡ್ರೈವರ್ ಸೀಟ್ ಏನಿದೆ, ಡ್ರೈವರ್ ಸೀಟ್ನ ಡೋರ್ನ ಹ್ಯಾಂಡಲ್ ಇದೆಯಲ್ಲ, ಹ್ಯಾಂಡಲ್ನ ಪಕ್ಕದಲ್ಲೇ ಬಿದ್ದಿರುವಂಥದ್ದು. ಇಲ್ಲಿಂದ ಬಂದಾಗ 1 ಸುತ್ತಿನ ಗುಂಡಿನ ದಾಳಿ ನಡೀತಿದೆ. ದಾಳಿ ನಡೀತಾ ಇದ್ದಾಗೇ ನೇರವಾಗಿ ಗುಂಡಿನ ಸದ್ದು ಕೇಳ್ತಾ ಇದ್ದಾಗೇ ಆ ಡ್ರೈವರ್ ಸ್ವಲ್ಪ ಮುಂದಕ್ಕೆ ಬೆಂಡಾಗ್ತಾರೆ. ಬೆಂಡಾಗಿದ್ದ ಕೂಡಲೇ ಆ ಗುಂಡೇನಿದೆ ಅದು ಶೂಟೌಟ್ ಆದಂತಹ ಬುಲೆಟ್ ನೇರವಾಗಿ ಅವರ
ಭುಜ ಅಂದರೆ ರಿಕ್ಕಿ ರೈ ಅವರ ಭುಜ, ಅದೇ ರೀತಿ ಮೂಗಿಗೆ ತಗುಲಿರುವಂಥದ್ದು. ಸದ್ಯ ಅವರನ್ನು ಹೆಚ್ಚಿನ ಚಿಕಿತ್ಸೆಗೋಸ್ಕರ ಈಗಾಗಲೇ ಮಣಿಪಾಲ ಆಸ್ಪತ್ರೆಗೆ ಅಂದರೆ HCLನ ಮಣಿಪಾಲ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸಗಳಾಗಿದೆ. FSL ತಂಡ ಕೂಡ ಸ್ಥಳಕ್ಕೆ ಭೇಟಿ ನೀಡಿದೆ, SP ಅವರು ಸ್ಥಳಕ್ಕೆ ಭೇಟಿ ನೀಡಿದರೆ ಏನಾಗಿದೆ ಏನು ಎಲ್ಲವನ್ನ ಕೂಡ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಾಥಮಿಕವಾದಂತಹ ಒಂದಷ್ಟು ಅಂಶಗಳನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. 2 ದಿನದ ಹಿಂದಷ್ಟೇ ರಷ್ಯಾದಿಂದ ವಾಪಸ್ ಆಗಿರ್ತಾರೆ. ರಿಕ್ಕಿ ರೈ ಅವರು ಸಾಮಾನ್ಯವಾಗಿ ಅವ್ರದ್ದೇ ಆದಂಥ ಒಂದಷ್ಟು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಭಾಳ ಪ್ರಮುಖವಾಗಿ ರಿಯಲ್ ಎಸ್ಟೇಟ್ನಲ್ಲಿ ಆಕ್ಟಿವ್ ಆಗಿರ್ತಾರೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಹಿಂದೆ ಯಾವುದಾದ್ರು ಘಟನೆಗಳು, ಬೇರೆಯವ್ರ ಜೊತೆ ಯಾವುದಾದ್ರು ಘಟನೆಗಳು ಇವರಿಗೆ ವೈಮನಸ್ಸನ್ನು ತಂದಿತ್ತಾ, ಬೇರೆ ಯಾರ ಜೊತೆ ಆದರೂ ಜಗಳಗಳಾಗಿದ್ವಾ, ಜೊತೆಗೆ ಯಾಕೆ ಈ ಘಟನೆ ಆಗಿರುವಂಥದ್ದು, ನೇರವಾಗಿ ರಿಕ್ಕಿ ರೈ ಅವರನ್ನೇ ಟಾರ್ಗೆಟ್ ಮಾಡಿದ್ದು ಯಾಕೆ, ಎಲ್ಲವನ್ನ ಕೂಡ ಸದ್ಯ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. 4 ವಿರುದ್ಧ FIR ದಾಖಲು. ಮುತ್ತಪ್ಪರ 2ನೇ ಪತ್ನಿ A2, ಒಂದು ಕಾಲದ ಆಪ್ತ ಗೆಳೆಯ A1. ಮುತ್ತಪ್ಪರೈ ಕಾರಿನ ಡ್ರೈವರ್ ಬಸವರಾಜ್ ಕೊಟ್ಟ ದೂರನ್ನ ಆಧರಿಸಿ ಬಿಡದಿ ಪೊಲೀಸರು FIR ದಾಖಲಿಸಿದ್ದಾರೆ. ಮುತ್ತಪ್ಪರೈ ಆಪ್ತ ಗೆಳೆಯ ಹಾಗೂ ಮಂಗಳೂರು ಮೂಲದ ರಾಕೇಶ್ ಮಲ್ಲಿ A1 ಆಗಿದ್ರೆ, ಮುತ್ತಪ್ಪರ 2ನೇ ಪತ್ನಿ ಅನುರಾಧ ಹಾಗೂ ವೈದ್ಯನಾಥನ್ ಮತ್ತು ಬೆಂಬಲಿಗರು A4 ಅಂತ FIR ನಲ್ಲಿ ದಾಖಲಿಸಲಾಗಿದೆ. ರಿಕ್ಕಿ ರೈ ಕೊಲೆ ಯತ್ನ ಪ್ರಕರಣ ಸಂಬಂಧ ಈಗಾಗಲೇ ಬಿಡದಿ ಪೊಲೀಸ್ ಠಾಣೆಯಲ್ಲಿ 4 ವಿರುದ್ಧ FIR ದಾಖಲಾಗಿರುವಂಥದ್ದು. ಮುತ್ತಪ್ಪ ರೈರವರ 2ನೇ ಪತ್ನಿಯಾಗಿದ್ದಂಥ ಅನುರಾಧ ಹಾಗೂ ಮುತ್ತಪ್ಪ ರೈ ಆಪ್ತ ಆಗಿದ್ದಂತಹ ರಾಕೇಶ್ ಎಂಬಾತನ ಮೇಲೆ ಕೂಡ FIR ದಾಖಲಾಗಿದೆ. ಹಾಗೂ ವೈದ್ಯನಾಥ್ ಎಂಬುವರ ಮೇಲೂ ಕೂಡ ಈಗ FIR ಆಗಿರುವಂಥದ್ದು. ಸಾಕಷ್ಟು ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಅಂದರೆ ಇದು ಯಾವ ವಿಚಾರಕ್ಕೆ ಈ ಒಂದು ಹತ್ಯೆಗೆ ಯತ್ನವನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಅಂದರೆ ಆಸ್ತಿ ವಿಚಾರಕ್ಕೆ ಈ ಒಂದು ಹತ್ಯೆಗೆ ಸುಪಾರಿಯನ್ನು ನೀಡಲಾಗಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ರೀತಿಯ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಸದ್ಯ ರಿಕ್ಕಿ ರೈ ಅವರ ಮೇಲೆ ಕೊಲೆ ಯತ್ನ ಮಾಡಿದಂಥ ಆರೋಪಿ ಪತ್ತೆಗೆ ಪೊಲೀಸರು ಈಗಾಗಲೇ 4 ತಂಡಗಳನ್ನು ರಚನೆ ಮಾಡಿಕೊಂಡು ಪರಿಶೀಲನೆಗೆ ಇಳಿದಿರುವಂಥದ್ದು. ವಿವಿಧ ಆಯಾಮಗಳಲ್ಲೂ ಕೂಡ ಪ್ರಕರಣದ ತನಿಖೆ ಆಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಹಣಕಾಸಿನ ವ್ಯವಹಾರ ಹಾಗೂ ಆಸ್ತಿ ವ್ಯಾಜ್ಯದಿಂದಲೇ ಈ ಫೈರಿಂಗ್ ಆಗಿದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ನಂತರ ಎಲ್ಲ ಸತ್ಯಾಂಶ ಆಚೆ ಬರಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.